ಟೆಂಪಲ್ ಎದುರು ಕಡೆನೆ ಬೀಚ್ ಉಂಟು, ನಿಮಗೆ ತೋರಿಸ್ತೇನೆ. ಬಟ್ ಪ್ರಾಸೆಸ್ ಇಲ್ವಾ ಅಂತ ಯಾಕೆ ಬಟ್ ಅಡ್ಡ ಹಾಕಿದ್ದಾರೆ ನೋಡಿ. ಓ ಮೈ ಗಾಡ್. ಹೆಲೋ ಗೈಸ್, ಫನ್ಪುಗ್ಯಾನ್ ನಮಸ್ತೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮಠ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಚಿತ್ರಾಪುರ. ಇದರಿಂದ ಎಷ್ಟು ಸ್ವಲ್ಪ ದೂರನಾ, ಒಳಗೆಯಾ? ನಾವೆಣಿಸಿದೆ ಒಂದದ್ದು ಚಿತ್ರಾಪುರ ಅಲ್ಲ ಆಯ್ಷ? ಅನ್ಕೊಂಡೇ ಇಲ್ಲ. ಬಿಲ್ಡಿಂಗ್ ನೋಡಿ ಅಂತ ಹೆಲಿಕಾಪ್ಟರ್ ಹೆಚ್ಚು ಬರೆದು ಒಂದು ತುಂಬ ಒಂದು 3-4 ಕಂಟೈನರ್ ಏನಾಯ್ತಾ? ಇದು ಏನದು? ವಾಟರ್ ಫ್ರಂಟ್ ಭಾರಿ ದೊಡ್ಡದು ಅಂದ. ಅವು ಏರಗ್ ನಮಕ್ಲ ಪುನಃ ಮಾತಿರಗ ಒಂದಿತ್ತ ಫ್ಲಾಟ್ ತಗೊಳ್ಳಿ ಮಾತ್ರನ. ಇಲ್ಲೇ ಟೆಂಪಲ್ ಅಂತ. ಓಲಲ್ ತೋಜುಲತ ರೈಟ್ ಬೀಚ್ ಒಂದು ದಿಕ್ಕನಿ ಓಲ್ದಿಕ್ಕ ಗಾಡಿ ತೂಲೆ ಹೋಗ್ಬಿಡ. ಕಾರ್ ಪಾರ್ಕಿಂಗ್ ಹೋಗ್ತದ. ಹಾಂ ಹೋಗೋಣ. ಹೊತ್ತುಜಿ ತೂಲೆ ಪೂರ ಕಡೆ ಬೀಚ್. ನಾವು ಎಣಿಸಿದ್ದು ಬಂದರೆ ಆಯ್ತಾ ಟೆಂಪಲ್ಗೆ. ಯಾವತ್ತೂ ಬಂದೇ ಇಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು. ರಶ್ಮಿ ಸಹ ಅಲ್ಲ, ನೀನು ಸಹ ಅಲ್ಲ? ನಾನು ಸಹ ಫಸ್ಟ್ ಟೈಮ್. ಮೂಲದೇವರಿಗ ಎಷ್ಟು ಚೆನ್ನಾಗಿದೆ ನೋಡು. ಚಂದ ಉಂಟು ಇದು ನೋಡು, ಧ್ವಜಸ್ತಂಭ ನೋಡು, ಒಳ್ಳೆ ಉಂಟಲ್ಲ. ಮುಲ್ಪ ಪಾಡ್ದಿನ ಇಕ್ಕೆಯ ಸಣ್ಣ ಕೋರೆಗಂತಿದೆ ಪಾಡ್ದಿನ ಒಂದು ಐ ಸ್ಲೋಪ್ ಅಂದು ಪೋಯಿ ನಾನು. ಎಷ್ಟು ಚೆನ್ನಾಗಿದೆ ಗೈಸ್. ಒಳಗೆ ಹೋಗಿ ಬರ್ತಾರೆ. ದೈವ ಇದೆ ಗೈಸ್, ಅಲ್ಲಿ ಅಯ್ಯಪ್ಪಂದಿದೆ. ಕಲ್ಲೆಲ್ಲ ಇದೆ. ಓದರೆ ಗೊತ್ತಣ್ಣ ನಿಕ್ ಎಂತ ಓದು? ಇಲ್ಲಿದೆ ನೋಡು, ಯಾ ಇದೆ. ಯಾ ಏ ಪೂರ ಉಂಟು, ಹೆಂಗೆ ಗೊತ್ತುಂಟು. ಒಂದು ತುಲೆ ಮಿತ್ತಿಡು ಕಾಬರಿ ಗೊತ್ತಾಗುನ ಅವನು ಎಂತಜ್ಜಿ. ಹಾ ಅಂದಂದು ಕರೆಕ್ಟ್. ಬಾ
ಎಣಿಸುತ್ತೆ ಒಂದು ಬಂದದಾಯ್ತು ದೇವಸ್ಥಾನಕ್ಕೆ. ಅಂದರೆ ಖುಷಿ ಆಯಿತು, ಜನ ಸಹ ಕಮ್ಮಿ ಇತ್ತಲ್ಲ, ಒಳ್ಳೆ ರೀತಿಯಲ್ಲಿ ಪ್ರೇ ಮಾಡಲಿಕ್ಕೆ ಆಯಿತು ಅಂತ ನೋಡಿ ಖುಷಿ. ದೊಡ್ಡ ಮೀನಾ ಹೌದಾ? ಡಕ್ಕೆ ಅಂತೆ. ಆಯ್ತು ಕಾರ್ ಬರ್ಕೊಂಡು ಉಂಟಲ್ಲ, 2 ಕಿಲೋಮೀಟರ್ ಉಂಟಂತೆ. ಟೆಂಪಲ್ ಎದುರು ಕಡೆನೆ ಬೀಚ್ ಉಂಟು, ನಿಮಗೆ ತೋರಿಸ್ತೇನೆ. ಬಟ್ ಟೆಂಪಲ್ಗೆ ಹೋಗಿದ್ದೊಂದು ಖುಷಿ ಆಯ್ತಲ್ಲ ರಶ್ಮಿ? ಏನಾಯ್ತು? ಏನಾಯ್ತು? ಟೆಂಪಲ್ಗೆ ಹೋಗಿದ್ದೊಂದು ಖುಷಿ ಆಯ್ತಲ್ಲ? ಎಣಿಸದೆ ಹೋದದ್ದು ಒಂಥರ ಖುಷಿ ಆಯ್ತು. ಒಳ್ಳೆ ಪ್ರೇ ಮಾಡಲಿಕ್ಕೆ ಜನ ಸಹ ಕಮ್ಮಿ ಇತ್ತಲ್ಲ, ಒಳ್ಳೆ ಆಯ್ತು. ನನ್ನ ಪೊಯ್ಯಾಡು ಗೊಬ್ಬುನತ್ತ ಇಶು ಏನೋ ಗೊಬ್ಬು ತುಂಬ ಜನ ಉಂಟು ಮಾತ್ರ ಇಲ್ಲಿ. ಸೀವಾಕ ಅದು ಅಲ್ಲಿ ತನಕ ಜನ ಸಹ ಅದೆಲ್ಲ ನಿಂತಿರೋ ಜನಗಳ. ಹೌದು, ಕಾಣಿಸ್ತಾ ಇದೆ ನಿಮಗೆ ಗೊತ್ತಿಲ್ಲ. ಇಲ್ಲಿ ಸೀವಾಕ್ ಟೆಂಪಲಿಗೆ ಹೋಗಿ ಹಾಗೆ ಸ್ವಲ್ಪ ಬೀಚ್ ಹತ್ರ ಬಂದ್ವಿ. ಟೆಂಪಲ್ ಇದು ಆಪೋಸಿಟ್ ಅಲ್ಲೇ ಇದೆ ಬೀಚು. ಸಸಿ ಹಿತ್ಲು ಬೀಚು ಅಷ್ಟೇ, ಬಟ್ ಸಸಿ ಹಿತ್ಲಲ್ಲಿ ಟೆಂಪಲ್ ಇದು ಬ್ಯಾಕ್ ಸೈಡ್ ಇದೆ, ಇದರಲ್ಲಿ ಟೆಂಪಲ್ ಇದು ಆಪೋಸಿಟ್ ಸೈಡ್ ಇದೆ. ತುಂಬಾ ಚೆನ್ನಾಗಿದೆ ಬೀಚ್. ಆಚೆ ಸೀವಾಗ ಕೂಡ ಇತ್ತು, ಬಟ್ ಅಲ್ಲಿ ತನಕ ಹೋಗ್ಲಿಲ್ಲ ನಾವು. ಇಲ್ಲೇ ಸ್ವಲ್ಪ ಹೊತ್ತು ಫ್ರೆಶ್ ಏರ್ ಬರ್ತಾ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಕುತ್ಕೊಂಡಿದ್ವಿ. ಸಖತ್ತು ಖುಷಿ ಆಯ್ತು. ಒಂಥರ ಹೊಸ ಹೊಸ ಬೀಚ್ ನೋಡಿದಾಗ ಒಂಥರ ಖುಷಿ ಆಗುತ್ತೆ. ಸೊ ನಾನು ಈ ಬೀಚ್ ನೋಡಿರ್ಲಿಲ್ಲ ಅಂಡ್ ಈ ಟೆಂಪಲ್ಗೆ ಕೂಡ ಬಂದಿರಲಿಲ್ಲ. ಸೊ ಟೆಂಪಲ್ ಅಲ್ಲಿ ಸಹ ಜನ ಕೂಡ ಕಮ್ಮಿ ಇದ್ರ, ಸೊ ಒಳ್ಳೇದಾಯ್ತು ನಮ್ಗೆ ದರ್ಶನ ಮಾಡ್ಲಿಕ್ಕೆ. ಹಾಗೆ ಸ್ವಲ್ಪ ಬೀಚಿಗೆ ಹೋಗಿ ಮತ್ತೆ ಸ್ವಲ್ಪ ಹೊತ್ತು ಕೂತು ಅಲ್ಲಿಂದ ಹೊರಗೆ ಬಂದ್ವಿ. ಗುಂಡಿ ನೀರು ಬರಂದಿತ್ತು. ಈಗ ಬರ್ರಿಗೆ ಮನಸ್ಸಿದೆ, ನಿಮಗೆ ಬರಲಿಕ್ಕೆ ಮನಸ್ಸಿರಲಿಲ್ಲ. ಮಿಟ್ಟಿನ ಇನ್ನೂ ಆಟ ಆಡ್ತಿದ್ರಾ? ನಾವು ಹೋಗ್ತಿದ್ವಿ ಮನೆಗೆ ನಿಮ್ಮನ್ನು ಬಿಟ್ಟು. ಏನು ಮಾಡ್ತಿದ್ರಿ? ಮಾಡ್ಬಿಡು ಕೂಡ ಒಂದಿಗೆ ಅಂಡಯ್ಯ ಪರ್ದು ಲೈಕಿತ್ತನ ಆಯ್ತು ಲೈಕುಂಡ ಏತ್ ಪೊರ್ತು ಏನು ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಜ್ಯೂಸ್ ಕುಡ್ಕೊಂಡು ಪಾನಿಪುರಿ ತಿಂದ್ಕೊಂಡು, ಮಕ್ಕಳು ಪಾನಿಪುರಿ ಬೇಕು ಅಂದಿದ್ರು, ಹಾಗಾಗಿ ಅವರು ಪಾನಿಪುರಿಯನ್ನು ತಿಂದ್ರು. ಅದಾದ್ಮೇಲೆ ಇಲ್ಲಿ ನಾವು ಪರಾಣಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೃಷಿ ಮೇಳ ಇತ್ತು, ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ. ನಾವಿಲ್ಲಿ ಕೃಷಿ ಮೇಳ ಉಂಟು ಅಂತ ಬಂದದ್ದು. ಎಲ್ಲ ಗೊತ್ತಿಲ್ಲ. ಗಾಡಿ ಎಲ್ಲ ಉಂಟು ಎಲ್ಲಿ ಮೇಲೆ ಅಲ್ಲಿ ಉಂಟಲ್ಲ ಕೃಷಿ ಮೇಳ. ಇದು ಲಾಸ್ಟ್ ಡೇ ಇವತ್ತು. ಸೊ ತುಂಬಾ ಉಂಟೆಲ್ಲ ಗೊತ್ತಿಲ್ಲ, ನೋಡುವ ಎಂತ ಇದೆ ಅಂತ. ಗಾಡಿ ಎಲ್ಲ ಸ್ವಲ್ಪ ಪಾರ್ಕಿಂಗ್ ಇದೆ, ಇರ್ಬೋದು ಮೇ ಬಿ ಜನ ಸ್ವಲ್ಪ, ನೋಡುವ. ನಿನ್ನೆ ಮೊನ್ನೆ ಅಷ್ಟು ಇರ್ಲಿಕ್ಕಿಲ್ಲ. ರೆಡಿ 1 2 3 ಕಟ್ ಖೇಲ್ ಖತಮ್. ಅಪರ್ ಅಪರ್ ಏಸೆ ಉಂಡ ತಲ್ಪ ಮಿತ್ತಡು ಹೋಯ್. ದುರ್ಗಾ ಪರಮೇಶ್ವರಿ ಟೆಂಪಲ್. ಮೇ ಬಿ ಮುಗಿಬೋದು ಈಗ. ಸ್ವಲ್ಪ ಮೋಸ್ಟ್ಲಿ ಎಲ್ಲ ಆಯ್ತು, ಖಾಲಿ ಆಗ್ಬೋದು ಲಾಸ್ಟ್ ಡೇ ಎಲ್ಲ. ಅಲ್ಲ ಎಲ್ಲ ಸೈಜ್ ఉంది ఇప్పుడు బట్టల్లో ఉంది ఇటు విద్ద పిల్లు మాత బెడ్షీట్లో విద్ద పిల్లు ఉన్నాయి ಚೆನ್ನಾಗಿದೆ ಮಾತ್ರ ಅದ ಕ್ವಾಲಿಟಿ. ಬೆಡ್ಸ್ ಕವರ್, ಬೆಡ್ ಕವರ್ ಒಳ್ಳೆ ಉಂಟು. ಹೌದು, ಭಾರಿ ಚೆನ್ನಾಗಿದೆ.
ಉಂಟು ಅಲ್ಪ ಹೋಗು ತಿರ್ತ್ಕೊರ್ಪೆ ಈ ಬೂರ್ಪೊಡ್ಚಿ ಅಲ್ಲಿ ತಿರ್ತ್ಕೊರ್ಪೆ ಪುಟ್ಟ. ಪಡುಬಿದ್ರೆ ಬ್ಲಾಕ್ ಆಗಿದೆ ಗೈಸ್. ವೈ ನಾವು ಕೃಷಿ ಮೇಳಕ್ಕೆ ಹೋಗಿದ್ದು. ಇಲ್ಲಿ ಹೋಗ್ಲಿಲ್ವಾ ಅಂದ್ರೆ ಕ್ರಾಸ್ ಆಗಿಲ್ವಾ ಅಂತ. ಯಾಕೆ ಬಟ್ ಅಡ್ಡ ಹಾಕಿದ್ದಾರೆ ನೋಡಿ. ಓ ಮೈ ಗಾಡ್. ಮುಖಂಚು ಒಪ್ಪಿನಿತ್ತು ಇಲ್ಲಾಗ. ಅಯ್ಯೋ ನಮ್ಮ ಅವೇ ಊರ್ ತಕೊಲು ಬಂದು ತೋಡಿತ್ತು. ಅವೇ ಊರ್ ತಕೊಲು ಅಂದು ಅಲ್ಲಿ ತೆಗಿತಾರೆ ಸ್ವಲ್ಪ ಹೊತ್ತು. ಇಲ್ಲಿ ಇಲ್ಲಿರುವ ಗಾಡಿ ಇಲ್ಲಿಟ್ಟು ಸ್ವಲ್ಪ ಹೊತ್ತು ಇಲ್ವಾ? ಹೋಗ್ಲಿಕ್ಕೆ ಆಗುದಿಲ್ಲ. ಚಿನ್ನ ತಿರುಗಿಸಿ ಹೋಗ್ಲಿಕ್ಕೆ ಆಗುದಿಲ್ವಾ? ಇಲ್ಲ ಅಲ್ಲಿ ಬ್ಲಾಕ್ ಅಲ್ಲಿ ಜನಕ್ಕೆ ಹೋಗ್ಬೇಕು. ಅದು ಮೆರವಣಿಗೆ ಹೋಗುವ ನನ್ಕ ಹೇಗೆ ಮಾಡ್ತಾರಂತ. ಮೆರವಣಿಗೆ ಹೋಗಿರೋ ಹೌದಾ? ಅವು ಟರ್ನಲ್ ಬರೋದು ಹೋಲು ಅಲ್ಲಿ ಎರ್ಮಲ್ ಅಲ್ಲಿ ಹೋಗಿ ಟರ್ನ್ ಮಾಡೋರು. ಅಲ್ಲಿ ಹೋಗಿ ಸರ್ವಿಸ್ ರೋಡಲ್ಲಿ ರೋಡ್ ಸರ್ವಿಸ್ ರೋಡ್ ಉಂಟುಲೆಪ್ಪ ಅರ್ಧ ನಿಮಿಷ ಈಗ ಅಲ್ಪ ಹೋದಾಂಡ ಮೆರವಣಿಗೆ ಅವಳುಂಟು ಅಲ್ಪ ಉಂಟು. ನಾವು ಕೃಷಿ ಮೇಳಕ್ಕೆ ಅಂತ ಹೋದದ್ದು, ಸುಮ್ಮನೆ ಅಲ್ಲಿ ಹೋದದ್ದು. ಎಂತ ಅಂಗಡಿಗಳೆಲ್ಲ ಇರಲಿಲ್ಲ, ಸ್ವಲ್ಪ ಎಲ್ಲ ಸ್ಟಾಲ್. ತಿರುಗೋಜಿಗೆ ನೋಡ್ತೀರಾ ಅರ್ಧ ನೀನು ಕೊಡು. ನೋಡ್ತೀರಾ ಗ್ಲೋಯಿಂಗ್ ಆಗ್ತದೆ. ನನ್ನ ಹೋಟ್ಲು ನೋಡಿ. ಎಲ್ಲಿಂದ ನಂಗೆ ಮಾತಾಡ್ಲಿಕ್ಕೆ ಬಿಡ್ಲಿ. ನಾ ಏನೋ ಹೇಳ್ತಾ ಇದ್ದೆ ಅಲ್ಲಿಗೆ. ನನ್ನ ಜೇಬಿಂದ. ಏನು ನೀನು ಜೋಬಿಂದ? ಆಯ್ತು, ಒಂದು ಬಾಲ್ ತಗೊಂಡಿದ್ದ, ಅದನ್ನೇ ತೋರಿಸುದ ಆಯ್ತಾ. ವೈಟ್ 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 ವೆರಿ ಸ್ಟಾಪ್. ಸುಮ್ಮನೆ ಹೋದದ್ದಲ್ಲ ರಶ್ಮಿ, ನಾವು ಅಲ್ಲಿ ಅಂತ ಇರ್ಲಿಲ್ಲ. ಅದು ಜನ ಕಮ್ಮಿ ಇತ್ತು ಅಂತ ಹೇಳಿ, ಒಂದು ನಿಮಿಷ ಇರು, ಜನ ಕಮ್ಮಿ ಇತ್ತು ಅಂತ ಹೇಳಿ ಸ್ಟಾಲ್ ಎಲ್ಲ ತೆಗ್ದಿದ್ರು. ಒಂದು 4-5 ಸ್ಟಾಲ್ ಇತ್ತು ಅಷ್ಟೇ, ಏನಿರ್ಲಿಲ್ಲ ಜಾಸ್ತಿ. ನಮ್ಗೆ ಇಷ್ಟ ಒಂದು ಯಾವುದು ಚರ್ಮುರಿ ಒಂದು ತಗೊಂಡ್ವಿ. ಅದನ್ನ ಮಾತ್ರ ನಂಗೆ ಮಸ್ತ್ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿತ್ತು, ಟೇಸ್ಟ್. ನಮ್ಮ ಪಡುಬಿದ್ರೆ ಬ್ಲಾಕ್ ಆಗಿದೆ ಅಲ್ಲ, ಹಾಗೆ ನಾವು ಎರ್ಮಳ ಹತ್ರ ಬಂದು ಟರ್ನ್ ಆಗ್ತಾ ಇದ್ದೇವೆ. ಎರ್ಮಾಲ್ ಹತ್ತು ಪಡುಬಿದ್ರೆ ಅಲ್ಲ, ತೆರ್ಮಾಲ್. ದಿಸ್ ಇಸ್ ಎರ್ಮಾಳ್, ನಾಟ್ ದಿಸ್ ಇಸ್ ಪಡುಬಿದ್ರಿ. ಪಡುಬಿದ್ರಿ ಅಲ್ಲ, ಪಡುಬಿದ್ರಿ. ಏನು ಫಿಶ್ ಭಯ ಕೂಲಿಯಾ? ಕೆಂಪೇಗೌಡ ಬೆಂಗಳೂರು ಹಂಗೆ ಅಂತೆ ಅವನು ಎಲ್ಲ ವಿಡಿಯೋದಲ್ಲಿ ಹಾಗೆ ಮಾಡ್ತಾನ. ಇರುದೇ ಹಾಗೆ ಚುಲಕ ಹಾಗೆ ಇರುದಾ ಅವನದು ಅಲ್ಲೆಲ್ಲ ಹಾಗೆ ದೊಡ್ಡದೇನಾ ಅಂತ ಏನು ಅನ್ಪಿನ. ಈಗ ಸರಿಯಾಗಿದೆ ಹಲ್ಲದು. ತಮ್ಮಿತಿಗೆ ಒಂದು ಹಲ್ಲು ಬಂದಿದೆ ಅಂತಲ್ಲ, ಸೈಡಿಂದ ಬಂದಿದೆ. ಆಚೆ ಸೈಡ್ ಅಂದ್ರೆ ಬಂದ್ರೆ ಕರೆಕ್ಟ್ ಆಗತ್ತೆ. ಕರೆಕ್ಟ್ ಅಲ್ಲಿ ಜೋಡ್ತದೆ ಹಲ್ಲು. ಅಲ್ಲಿಂದ ಬಂದದ್ದು ಮೆರವಣಿಗೆ. ಗೈಸ್ ನೋಡಿ ಗೈಸ್, ನೋಡ ಪಂಜಿನ ಮೆರವಣಿಗೆ ನೋಡಿ ಗೈಸ್. ಒಬ್ಬ ಸೂರುಡಿ ಗೈಸ್ ಎಷ್ಟು ಹಾಕಿದ್ದಾರೆ, ಹೇಗೆ ಹಾಕಿದ್ದಾರೆ. ಸಂಡೇ ಅಲ್ಲ ಅಂತ ಸುಮ್ಮನೆ ನಾವು ಹೊರಗೆ ಹೋಗಿದ್ದು. ನಮ್ಗೆ ಯಾವುದೇ ರೀತಿಯ ಟೆಂಪಲ್ ಹೋಗೋದು ಇದೇ ಇರಲಿಲ್ಲ, ಪ್ಲ್ಯಾನೇ ಇರಲಿಲ್ಲ. ಬಟ್ ಏನೋ ದೇವರಿಗೆ ಕರ್ಸ್ಕೋಬೇಕು ಅನ್ನೋದಿತ್ತೇನೋ. ಸೊ ಹಾಗಾಗಿ ನಮಗೂ ಒಂದು ನೋಡೋ ಅದೃಷ್ಟ ಇತ್ತು ಟೆಂಪಲ್, ಹಾಗಾಗಿ ಹೋಗಿ ಬಂದೆ. ಇವತ್ತಿನ ದಿನ ಮಾತ್ರ ತುಂಬ ಚೆನ್ನಾಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೇನೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಆಲ್, ಬೈ, ಟೇಕ್ ಕೇರ್.